ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ನಾನು ಒಂದು ಯಾವ ರಿಲೇಟೆಡ್ ಆಗಿ ವಿಡಿಯೋ ಮಾಡತ್ತೀನಿ ಅಂತ ಅಂದರೆ, ನನ್ನ ಕೆಲವೊಂದು ವಿಡಿಯೋಸಲ್ಲಿ ಅಂದರೆ ಲಾಸ್ಟ್ ವೀಕಲ್ಲಿ ನಾನು ಯಾವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ಒಂದು ವಿಡಿಯೋದಲ್ಲಿ ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿದ್ದಾವೆ. ಸೊ ಆ ಒಂದು ಕಮೆಂಟ್ಸ್ಗೆ ನಾನು ಇವಾಗ ಆನ್ಸರ್ ಕೊಡಬೇಕು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಮೆಂಟ್ಸ್ ಏನು ಜಾಸ್ತಿ ಇಲ್ಲ, 4-5 ಕ್ವಶನ್ಸ್ ಇದ್ದಾವೆ. ಸೊ 4-5 ಕಮೆಂಟ್ಸ್ ಇದ್ದಾವೆ ಅಷ್ಟೇ. ಸೊ ಆ ಒಂದು ಕಮೆಂಟ್ಸ್ಗೆ ನಾನಿಲ್ಲಿ ಆನ್ಸರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಯಾವ ಒಂದು ಕಮೆಂಟ್ಗೆ ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಲಾಸ್ಟ್ ಬ್ಲಾಗಲ್ಲಿ ನನಗೆ ಕಮೆಂಟ್ ಹಾಕಿದ್ರಿ, ಬಳೆ ಪದ್ಮಾವತಿ ದೇವಸ್ಥಾನದ ಬಗ್ಗೆ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಸೊ ನಂದು ಮದುವೆ ಟೈಮಲ್ಲಿ ನಂದು ಲಗ್ನ ಪತ್ರಿಕೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಬೇಕಾದ್ರೆ ಬಳೆ ಪದ್ಮಾವತಿ ದೇವಿ ಫೋಟೋನ ಮುಂದೆ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ನಾನು ಇನ್ವಿಟೇಷನ್ ಕಾರ್ಡನ್ನು ಪೂಜೆ ಮಾಡಿದ್ದೆ, ಓಪನಿಂಗ್ ಮಾಡಿದ್ದೆ. ಸೊ ಆ ಒಂದು ವಿಡಿಯೋನ ನೋಡಿ ನನಗೆ ಕಮೆಂಟ್ ಹಾಕಿದ್ರಿ, ಬಳೆ ಪದ್ಮಾವತಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ. ಆ್ಯಕ್ಚುಲಿ ಆ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು ಆ ದೇವಸ್ಥಾನಕ್ಕೆ ಹೋಗಿ ಒಂದು 3 ತಿಂಗಳಲ್ಲೇ ನನಗೆ ರಿಸಲ್ಟ್ ಸಿಕ್ತು. ಆ್ಯಕ್ಚುಲಿ ಅಂದರೆ ನನಗೆ ಮದುವೆ ಆಗ್ತಾ ಇರಲಿಲ್ಲ. ಸೊ ಒಂದು ಮದುವೆ ರಿಲೇಟೆಡ್ ಆಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಮದುವೆ ಅಂತಂದರೆ ನಾನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿ 2 ಇಯರ್ ಆಗಿತ್ತು. ಆ್ಯಕ್ಚುಲಿ ನಮಗೆ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ, ಯಾವುದು ಪ್ರಪೋಸಲ್ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ನೋಡಿ ಹೋದವ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಿದ್ರು, ಬಟ್ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಮಗೆ ಇಷ್ಟ ಆಗೋ ಅಂಥ ಪ್ರಪೋಸಲ್ ಬರಲಿ ಅಂತ ಹೇಳಿ ಕೇಳಿಕೊಂಡು ನಾವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ಆ ಒಂದು ಟೆಂಪಲ್ ಬಗ್ಗೆ ನಮಗೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಆ ಥರ ಒಂದು ದೇವಸ್ಥಾನ ಇದೆ ಅಂತಲೂ ನಮಗೂ ಗೊತ್ತಿರಲಿಲ್ಲ. ಸೊ ನಮ್ಮೂರಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವ್ರನ್ನ ಕೇಳಿದ್ವಿ, ಮದುವೆ ರಿಲೇಟೆಡ್ ಆಗಿನೇ ಅವ್ರನ್ನ ಕ್ವಶನ್ ಕೇಳಿದ್ವಿ, ಯಾವುದು ನಮಗೆ ಸೆಟ್ ಆಗ್ತಾ ಇಲ್ಲ, ನಮ್ಗೆ ಇಷ್ಟ ಆಗುವಂಥ ಪ್ರಪೋಸಲ್ಸ್ ಯಾವ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅವಾಗ ಅವ್ರು ಏನು ಹೇಳಿದರು ಅಂದರೆ, ಈ ಥರ ಒಂದು ದೇವಸ್ಥಾನ ಇದೆ, ಹೋಗಿ ಬರೋಣ ಅಂತ ಅಂದರು. ನಾನೇ ಎಲ್ಲ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅವರು. ಸೊ ಹೀಗಾಗಿ ಟೆಂಪಲ್ಗೆ ಹೋದ್ವಿ. ಆಮೇಲೆ ಯಾವ ಟೈಮಿಗೆ ಹೋಗಿದ್ವಿ ಅಂದರೆ, ನಾವು ಫೆಬ್ರವರಿ ಟೈಮಲ್ಲಿ ಹೋಗಿದ್ವಿ. ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ, ಆಮೇಲೆ ನಮ್ಮ ರಶ್ಮಿ, ಆಮೇಲೆ ನಮ್ಮ ಸಂತೋಷ್, ಆಮೇಲೆ ಅವ್ರ ಸ್ವಾಮೀಜಿ, ಇಷ್ಟು ಜನ ಒಂದು ಟೆಂಪಲ್ಗೆ ಹೋಗಿದ್ವಿ. ಸೊ ಅಲ್ಲಿ ಕೆಲವೊಂದು ಪೂಜೆನ ಮಾಡಿಸಿದ್ರು. ಆಮೇಲೆ ಒಂದು ದೊಡ್ಡ ನಾಗಪ್ಪನ ಮೂರ್ತಿ ಇದೆ, ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಸೈಡ್ ವಿಡಿಯೋದಲ್ಲಿ. ಒಂದು ದೊಡ್ಡ ನಾಗಪ್ಪನ ಮೂರ್ತಿ ಇದೆ. ಸೊ ಆ ಒಂದು ಮೂರ್ತಿ ಮೇಲೆ ಹಾಲು ಎರೆಯೋದಕ್ಕೆ ಹೇಳಿದರು. ಸೊ ಹಾಲು ಎರೆದು ಪೂಜೆನ ಮಾಡಿದ್ವಿ. ಆಮೇಲೆ ಹೋಮ ಅದು ಹಾಕ್ಸಿದ್ರು, ಏನೇನೋ ಒಂದು ರಿಲೇಟೆಡ್ ಒಂದು 3-4 ಪೂಜೆನ ಮಾಡಿಸಿದ್ರು ಅಷ್ಟೇ. ಆಮೇಲೆ ಗುಡಿ ಇದೆ, ನಾಗಪ್ಪನ ಗುಡಿ ಏನಿದೆ ಅಲ್ಲ, ಅದನ್ನು 108 ಸುತ್ತ ಹಾಕಬೇಕು, 108 ರೌಂಡ್ ಹಾಕಬೇಕಂತೆ. ಪ್ರದಕ್ಷಿಣೆ ಹಾಕಬೇಕು, 108 ಕಾಯಿನನ್ನು ಹಾಕಿ 108 ಸಲ ಪ್ರದಕ್ಷಿಣೆ ಹಾಕಬೇಕು. ಸೊ ನನ್ನ ಜೊತೆ ಯಾರ್ಯಾರು ಬಂದಿದ್ರಲ್ಲ ಎಲ್ಲರೂ ಸೇರಿಕೊಂಡೇ ನಾವು ಪ್ರದಕ್ಷಿಣೆಯನ್ನು ಹಾಕಿದ್ವಿ ಬೆಳಗ್ಗೆ ಎದ್ದ ತಕ್ಷಣ. ಅದಾದಮೇಲೆ ನಾಗಪ್ಪನ ಪೂಜೆ ಮಾಡಿ ನಾಗಪ್ಪನಿಗೆ ಅಭಿಷೇಕ ಮಾಡಿಸಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದ್ವಿ. ಒಂದು ದಿನದಲ್ಲೇ ಎಲ್ಲ ಮುಗೀತು. ಅದು ನಮ್ಮದು ಜಸ್ಟ್ 3 ದಿನ ಟ್ರಿಪ್ ಇತ್ತು. ಸೊ ಹೋಗೋದು ಒಂದಿನ, ಅಲ್ಲಿ ಟೆಂಪಲಲ್ಲಿ ಒಂದಿನ ಇದ್ವಿ. ನೆಕ್ಸ್ಟ್ ಡೇ ಅನ್ನೋ ಅಷ್ಟರಲ್ಲಿ ನಾವು ವಾಪಸ್ ಊರಿಗೆ ಬಂದ್ವಿ. ಸೊ ಫೆಬ್ರವರಿ ಟೈಮಲ್ಲಿ ನಾವು ಪೂಜೆ ಮಾಡಿಸಿದ್ವಿ. ಆಮೇಲೆ ನಮ್ಗೆ ರಿಸಲ್ಟ್ ಸಿಕ್ಕಿದ್ದು ಜಸ್ಟ್ 3 ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಕ್ತು. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ನಂದು ಎಂಗೇಜ್ಮೆಂಟ್ ಆಯಿತು. ಆ್ಯಕ್ಚುಲಿ ಅವರು ನನ್ನ ಮಹೇಶ್ ಏನಿದ್ದಾರಲ್ಲ, ಸೊ ಜೂನ್ ಜುಲೈಯಲ್ಲಿ ನನ್ನ ನೋಡ್ಕೊಂಡು ಹೋಗಿದ್ರು. ಆಮೇಲೆ ನನಗೆ ಆಗಸ್ಟ್ ತಿಂಗಳಲ್ಲಿ ವಾಪಸ್ ಎಂಗೇಜ್ಮೆಂಟ್ ಆಯಿತು. ಮದುವೆ ಆಗಿದ್ದಂತೂ ಡಿಸೆಂಬರ್ ಟೈಮಲ್ಲಿನೇ. ಸ್ವಲ್ಪ ಎಲ್ಲ ಶಾಪಿಂಗು ಅದು ಇದು ಅಂತ ಹೇಳಿ ನಾವು ಸ್ವಲ್ಪ ಟೈಮ್ ತೊಗೊಂಡು ಡಿಸೆಂಬರ್ ಟೈಮಲ್ಲಿ ಮದುವೆ ಆದ್ವಿ. ಸೊ ಆ ಒಂದು ಟೆಂಪಲ್ ಬಗ್ಗೆ ಹೇಳೋದಕ್ಕೆ 2 ಮಾತೇ ಇಲ್ಲ ಅಂತ ಹೇಳ್ಬೋದು. ಸೊ ಫುಲ್ ಪವರ್ಫುಲ್ ಆದಂಥ ಟೆಂಪಲ್ ಇದೆ. ಆಮೇಲೆ ದೇವಿನೂ ಅಷ್ಟೇ ಪವರ್ಫುಲ್ ಆಗಿದ್ದಾಳೆ, ಫುಲ್ ಕಾಮ್ ಆಗಿದೆ ಟೆಂಪಲು, ಫುಲ್ ಪ್ರಶಾಂತವಾದಂಥ ಟೆಂಪಲ್ ಇದೆ. ಸೊ ಅದೆಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗದಿಂದ ಜೋಗ ಜಲಪಾತ ಏನಿದೆಯಲ್ಲ ಶಿವಮೊಗ್ಗದಲ್ಲಿ, ಸೊ ಜೋಗ ಜಲಪಾತದಿಂದ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಅದು ಟೆಂಪಲ್ ಇದೆ. ಫುಲ್ ಗುಡ್ಡದ ಕೆಳಗಡೆನೇ ಇದೆ ಅದು ಟೆಂಪಲ್. ಫುಲ್ ದೊಡ್ಡ ದೇವಸ್ಥಾನನೇ ಇದೆ. ಬಟ್ ನಾವು ಹೋದಾಗ ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಎಲ್ಲ ವಸ್ತಿಗಿದ್ದು ವಾಪಸ್ ಬಂದ್ವಿ. ಆಮೇಲೆ ಈ ರೀಸೆಂಟಾಗಿ 1 ವೀಕ್ ಹಿಂದೆ ನಮ್ಮ ಅಕ್ಕ ಅದು ಹೋಗಿದ್ರು, ನಮ್ಮ ಅಕ್ಕ ಮತ್ತು ನಮ್ಮ ಬಾವಜಿ ಅದು ಹೋಗಿದ್ರು ಟೆಂಪಲ್ಗೆ. ಆವಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಇವಾಗ ಆ ದೇವಸ್ಥಾನದ ಬಗ್ಗೆ ಜಾಸ್ತಿ ಪಬ್ಲಿಸಿಟಿ ಆಗ್ತಾ ಇದೆ, ಯೂಟ್ಯೂಬಲ್ಲೆಲ್ಲ ಹಾಕಿ. ಆಮೇಲೆ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಆದಮೇಲಿಂದ ಆ ಒಂದು ದೇವಸ್ಥಾನಕ್ಕೆ ಜಾಸ್ತಿ ಜನ ಭಕ್ತರು ಬರತ್ತಾರೆ. ಇವಾಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ನಮ್ಗೆ ಏನಾದರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಆಯಿತು, ಪಾಸಿಟಿವ್ ಆಗಿ ರಿಪ್ಲೈ ಬಂತು ಅಂತ ಅಂದರೆ, ರಿಸಲ್ಟ್ ಬಂತು ಅಂತ ಅಂದರೆ ಆಟೋಮೆಟಿಕ್ಲಿ ಭಕ್ತರು ಜಾಸ್ತಿ ಜನ ಆಗೇ ಆಗ್ತಾರೆ. ಸೊ ನನಗಂತೂ ಹೇಳಬೇಕಾದ್ರೆ 3 ತಿಂಗಳಲ್ಲಿ ರಿಸಲ್ಟ್ ಬಂತು, ಬೇಗನೆ ಮದುವೆ ಸೆಟ್ ಆಯಿತು. ನಾನು ಯಾವ ಥರ ಅಂದ್ಕೊಂಡಿರ್ತೀನಿ ಅದೇ ಹುಡುಗನೇ ಸಿಕ್ಕ ನನಗೆ.
ಸೊ ಅದೊಂದು ಖುಷಿ ವಿಚಾರ. ಹೀಗಾಗಿ ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರ್ತೀನಿ, ಯಾರು ಮದುವೆಗಾಗಿ ವೇಟ್ ಮಾಡ್ತಿರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಹೇಳ್ತೀನಿ, ಅಲ್ಲಿ ಇಲ್ಲಿ ಹೋಗೋ ಬದಲಿ ಸೊ ಡೈರೆಕ್ಟಾಗಿ ಬಳೆ ಪದ್ಮಾವತಿ ಟೆಂಪಲ್ಗೆ ಹೋಗ್ರಿ, ಬೇಗನೆ ನಿಮಗೆ ಮದುವೆ ಸೆಟ್ ಆಗುತ್ತೆ. ಆಮೇಲೆ ನಿಮ್ಗೆ ಯಾವ ಥರ ಒಂದು ಹುಡುಗ ಬೇಕಾಗಿರುತ್ತೆ ಅದೇ ಥರನೇ ನಿಮಗೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅಂತ ನಾನು ಹೇಳ್ತಿರ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಈ ಒಂದು ಕ್ವಶನನ್ನು ನನಗೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಬಳೆ ಪದ್ಮಾವತಿದ ಒಂದು ಹೇಳಿ ಅಂತ ಹೇಳಿ. ಸೊ ಹೀಗಾಗಿ ಆ ಕಮೆಂಟಲ್ಲಿ ರಿಪ್ಲೈ ಮಾಡಿದರೆ ಅಷ್ಟೊಂದು ಸರಿಯಾಗಿ ಅನಿಸಲ್ಲ ಅಂತ ಹೇಳಿ ನಾನು ಈ ಥರ ಒಂದು ವ್ಲಾಗನ್ನು ಮಾಡಿ ಹಾಕ್ತಾ ಇದ್ದೀನಿ. ಸೊ ಆ ಒಂದು ರಿಲೇಟೆಡ್ ಆಗಿ ನನಗೆ ಕೆಲವೊಂದು ವಿಡಿಯೋಸನ್ನು ನಾನು ಶೇರ್ ಮಾಡ್ತೀನಿ. ಆಮೇಲೆ ಸೆಕೆಂಡ್ ಕ್ವಶನ್ ಏನಿದೆ ಅಂತ ಅಂದರೆ, ನಿಮ್ಮದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದರು. ನಮ್ಮದು ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್. ಅದೇ ಈ ಒಂದು ಟೆಂಪಲ್ಗೆ ಹೋಗಿ ಬಂದ ಮೇಲೇ ನಂದು ಮದುವೆ ಸೆಟ್ ಆಯಿತು, ಮದುವೆ ಆಯಿತು. ಒಂದು ಟೈಪ್ ಆಫ್ ಲವ್ ಕಮ್ ಅರೇಂಜೂ ಅನ್ನಿಸ್ಬೋದು, ಬಟ್ ಆಲ್ಮೋಸ್ಟ್ ಎಲ್ಲನೂ ಅರೇಂಜ್ ಮ್ಯಾರೇಜೇ. ಯಾ ಆಮೇಲೆ ನನಗೆ ಇನ್ನೊಂದು ಪದೇ ಪದೇ ಒಂದು ಕಮೆಂಟ್ ಬರುತ್ತೆ, ಏನು ಅಂತ ಅಂದರೆ, ನನಗೆ ಓದೋಕ್ಕೂ ಬರಲ್ಲ ಅದನ್ನೇನು ಅಂತ ಹೇಳಿ. ನನಗೆ ಆ್ಯಕ್ಚುಲಿ ನನಗೆ ಗೊತ್ತೂ ಇರಲಿಲ್ಲ ಅದು ಹಾಗಂದ್ರೆ ಏನು ಅಂತ ಹೇಳಿ. ಗಜ್ ಟಾಕ್ ಚಾಲೆಂಜ್ ಮಾಡಿ ಅಂತ ಹೇಳಿ ಬಂದಿತ್ತು, ಗಜ್ ಟಾಕ್ ಚಾಲೆಂಜ್ ಅಂತ ಹೇಳಿ. ಅದು ಹಂಗಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಯಾವ ಥರ ಚಾಲೆಂಜ್ ಇದು ಅಂತ ಹೇಳಿ. ಆಮೇಲೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಇದು ಯಾವ ಥರ ಚಾಲೆಂಜ್ ಇರ್ಬೋದು ಅಂತ ಹೇಳಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ, ಗೊತ್ತಾಯಿತು ಗಜ್ ಟಾಕ್ ಚಾಲೆಂಜ್ ಅಂದರೆ ಹಿಂಗಿರುತ್ತೆ ಅಂತ ಹೇಳಿ. ಅದೇನೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಥವಾ ಬಾಯಿಗೆ ಬಟ್ಟೆ ಕಟ್ಕೊಂಡು ಆ್ಯಕ್ಟಿಂಗ್ ಮಾಡಿ ಚಾಲೆಂಜನ್ನು ಎಕ್ಸ್ಪೆಕ್ಟ್ ಮಾಡೋದದು. ಸೊ ಆ ಒಂದು ಚಾಲೆಂಜ್ ಆ್ಯಕ್ಚುಲಿ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತಂದರೆ ನನ್ನ ಜೊತೆ ಸಪೋರ್ಟಿವ್ ಆಗಿ ಮಾಡೋರು ಯಾರೂ ಇಲ್ಲ. ಇವಾಗ ಮನೆಯಲ್ಲಿ ನಾನು ಪವಿತ್ರ ಇಬ್ಬರೇ ಇರ್ತೀವಲ್ವ, ಅವಳು ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಭಯ, ಶೈ ಫೀಲಿಂಗ್ ಜಾಸ್ತಿ. ಸೊ ಹೀಗಾಗಿ ಅವಳು ಮಾಡೋದಕ್ಕೆ ಒಲ್ಲೆ ಅಂತಳು, ನಾ ಬರಂಗಲ್ಲ ಚಾಲೆಂಜ್ ಎಲ್ಲ ಮಾಡೋಕ್ಕೆ ಅಂತ ಕೇಳಿದ್ದಕ್ಕೆ. ಸೊ ನನ್ನ ಜೊತೆ ಆ ಥರ ಚಾಲೆಂಜ್ ಮಾಡೋದಕ್ಕೆ ಸದ್ಯದಲ್ಲಿ ಯಾರೂ ಇಲ್ಲ. ಹೀಗಾಗಿ ಆ ಒಂದು ಚಾಲೆಂಜನ್ನ ನಾನು ಮಾಡ್ತಾಯಿಲ್ಲ. ಮಾಡ್ತೀನಿ, ಇನ್ನೇನು ಹಾಲಿಡೇ ಬಂತಲ್ಲ, ಎಲ್ಲರೂ ಸೂಟಿಗೆ ಬರ್ತಾರೆ. ಮತ್ತು ನಾವು 3 ಜನ ಅಕ್ಕಂಗಿರು, ಆಮೇಲೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೂಟಿಗೆ ಬರ್ತಾರೆ. ಸೊ ಸೂಟಿಗೆ ಬಂದ ಮೇಲೆ ಅವ್ರ ಜೊತೆ ಅದನ್ನು ಚಾಲೆಂಜನ್ನು ನಾನು ಎಕ್ಸೆಪ್ಟ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಆ ಒಂದು ವ್ಲಾಗನ್ನು ನಾನು ಮಾಡ್ತೀನಿ. ಇನ್ನೊಂದೇನು ಕಮೆಂಟ್ ಬರುತ್ತೆ ಅಂತ ಅಂದರೆ, ನಮ್ಮದು ಹೋಮ್ ಟೂರ್ ಮಾಡಿ ಅಂತ ಹೇಳಿ ಕಮೆಂಟ್ ಬರುತ್ತೆ. ಆ್ಯಕ್ಚುಲಿ ನಾನು ಒಂದು ಲಾಸ್ಟ್ ಒಂದು ವ್ಲಾಗಲ್ಲಿ ಅಂದರೆ ನನ್ನ ಕಮೆಂಟ್ಗೆ ಆನ್ಸರ್ ಕೆಲವೊಂದು ವ್ಲಾಗಲ್ಲಿ ಮಾಡಿದ್ದೀನಿ. ಸೊ ಅವಾಗ ಹೇಳಿದ್ದೆ ಯಾಕೆ ಹೋಮ್ ಟೂರ್ ಮಾಡ್ತಾ ಇಲ್ಲ ಅಂತ ಹೇಳಿ. ನನಗೇನು ಪ್ರಾಬ್ಲಮ್ ಅಂತಂತಂದರೆ, ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ ಆ್ಯಕ್ಚುಲಿ. ಅಂದರೆ ಕ್ಯಾಮ್ರಾ ಮುಂದೆ ಯಾರಾದರೂ ಕ್ಯಾಮ್ರಾ ಹಿಡಿದ್ರೆ ನಾನು ಹೋಮ್ ಟೂರ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಆ್ಯಕ್ಚುಲಿ ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ ಅಂತ ಹೇಳಿ ರೀಸನ್ಗೆ ನಾನು ಹೋಮ್ ಟೂರ್ ಮಾಡ್ತಾ ಇಲ್ಲ. ಬಟ್ ಆದಷ್ಟು ಬೇಗ ಅದು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನೇನು ಸದ್ಯದಲ್ಲಿ ಎಲ್ಲರೂ ರಜೆಗೆ ಬರ್ತಾರೆ ಊರಿಗೆ. ಸೊ ಅವ್ರನ್ನ ಕರ್ಕೊಂಡು ಒಂದಿನ ನಾನು ಹೋಮ್ ಟೂರು ಮಾಡ್ತೀನಿ, ಆಮೇಲೆ ಗಜ್ ಟಾಕ್ ಚಾಲೆಂಜನ್ನು ಮಾಡ್ತೀನಿ. ಆ್ಯಂಡ್ ಇಷ್ಟೇ ಕಮೆಂಟ್ಸ್ ಇದ್ದು. ಇನ್ನೂ ಕೆಲವೊಂದು ಕಮೆಂಟ್ಸ್ ಇದ್ದಾವೆ, ಮತ್ತು ಯಾವಾಗಾದರೂ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇವಾಗ ಒಂದು 4-5 ಕ್ವಶನ್ಗೆ ನಾನು ಕಮೆಂಟ್ಗೆ ಆನ್ಸರ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.